ಹೊಸನಗರ ಕರ್ನಾಟಕದ ಮಲೆನಾಡು ಭಾಗದಲ್ಲಿರುವ ಒಂದು ಐತಿಹಾಸಿಕ ತಾಲ್ಲೂಕು ಕೇಂದ್ರವಾಗಿದೆ. ಹೊಸನಗರ ಎಂಬ ಹೆಸರಿನ ಅರ್ಥವೇ ಹೊಸ ಪಟ್ಟಣ ಅಥವಾ ಹೊಸ ವಸತಿ ಪ್ರದೇಶ ಎನ್ನುವುದು. ಈ ಹೆಸರು ಸಮೀಪದಲ್ಲಿರುವ ಹಳೆಯ ಐತಿಹಾಸಿಕ ಪ್ರದೇಶವಾದ ನಾಗರದಿಂದ ವಿಭಿನ್ನವಾಗಿ ಗುರುತಿಸಲು ಬಳಕೆಯಾಯಿತು. ಹೊಸನಗರ ಪ್ರದೇಶವು ಪಶ್ಚಿಮ ಘಟ್ಟಗಳ ಅರಣ್ಯ, ನದಿಗಳು ಮತ್ತು ಬೆಟ್ಟಗಳಿಂದ ಕೂಡಿದ್ದು, ಬಹಳ ಹಿಂದಿನಿಂದಲೂ ಮಾನವ ವಸತಿಗೆ ಸೂಕ್ತ ಪ್ರದೇಶವಾಗಿತ್ತು. ಈ ಭಾಗದಲ್ಲಿ ಪುರಾತತ್ವದ ಮಹತ್ವದ ಗುರುತುಗಳು ಕಂಡುಬಂದಿವೆ. ವಿಶೇಷವಾಗಿ ಬೈಸ್ ಪ್ರದೇಶದಲ್ಲಿ ಮೆಗಾಲಿಥಿಕ್ ಶಿಲಾಯುಗದ ಅವಶೇಷಗಳು ಪತ್ತೆಯಾಗಿರುವುದು ಈ ಭಾಗದ ಪ್ರಾಚೀನ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಸುಮಾರು ಕ್ರಿಸ್ತಶಕ 1336 ರಿಂದ 16ನೇ ಶತಮಾನದವರೆಗೆ ಇಂದಿನ ಹೊಸನಗರ ಮತ್ತು ಮಲೆನಾಡು ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ಆ ಕಾಲದಲ್ಲಿ ಮಲೆನಾಡು ದಟ್ಟ ಅರಣ್ಯಗಳು, ಸಮೃದ್ಧ ನದಿಗಳು, ಕೃಷಿಗೆ ಸೂಕ್ತವಾದ ಭೂಮಿ ಮತ್ತು ಪಶ್ಚಿಮ ಕರಾವಳಿಗೆ ಸಂಪರ್ಕ ಹೊಂದಿದ್ದ ಕಾರಣದಿಂದ ಬಹಳ ಮಹತ್ವ ಪಡೆದ ಪ್ರದೇಶವಾಗಿತ್ತು. ಹರಿಹರ ರಾಯ್ ಮತ್ತು ಬುಕ್ಕರಾಯ ಆಯ್ ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಶಾಂತಿ, ಆಡಳಿತ ಮತ್ತು ಸಂಸ್ಕೃತಿಯನ್ನು ಬಲಪಡಿಸಿತು. ರಾಜಧಾನಿ ಸದವಫಚೆಯಲ್ಲಿದ್ದು, ಅಲ್ಲಿಂದ ಮಲೆನಾಡು ಸೇರಿದಂತೆ ಹಲವು ಪ್ರದೇಶಗಳನ್ನು ಆಡಳಿತ ನಡೆಸಲಾಗುತ್ತಿತ್ತು. ಆ ಸಮಯದಲ್ಲಿ ಹೊಸನಗರ ಪ್ರದೇಶವನ್ನು ನೇರವಾಗಿ ರಾಜರು ಆಡಳಿತ ನಡೆಸದೆ ಸ್ಥಳೀಯ ನಾಯಕರು ಮತ್ತು ಅಧಿಕಾರಿಗಳ ಮೂಲಕ ನಿರ್ವಹಿಸಲಾಗುತ್ತಿತ್ತು. ಈ ಭಾಗದಲ್ಲಿ ಕೃಷಿ, ಅರಣ್ಯ ಸಂಪತ್ತು, ಮೆಣಸು, ಅಡಿಕೆ ಮತ್ತು ಗ್ರಾಮೀಣ ವ್ಯಾಪಾರ ಬೆಳೆಯಿತು. ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲದೆ ಜನರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಕೇಂದ್ರಗಳಾಗಿದ್ದವು. ವಿಜಯನಗರದ ಆಡಳಿತದಿಂದ ಮಲೆನಾಡಿನಲ್ಲಿ ಗ್ರಾಮಗಳು ಬೆಳೆಯುತ್ತಾ ಸ್ಥಿರ ಜೀವನಶೈಲಿ ರೂಪುಗೊಂಡಿತು. ಆದರೆ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ನಿಧಾನವಾಗಿ ಕಡಿಮೆಯಾಗತೊಡಗಿತು. ವಿಶೇಷವಾಗಿ 1565ರ ಬ್ಯಾಟಲ್ ಆಫ್ ತಾಲಿಕೋಟಾ ನಂತರ ಸಾಮ್ರಾಜ್ಯ ದುರ್ಬಲವಾಯಿತು. ಈ ಪರಿಸ್ಥಿತಿಯಲ್ಲಿ ಮಲೆನಾಡಿನ ಸ್ಥಳೀಯ ನಾಯಕರು ಪ್ರಭಾವ ಪಡೆಯಲು ಆರಂಭಿಸಿದರು. ಅವರಲ್ಲಿ ಮುಂದೆ ಪ್ರಸಿದ್ಧರಾದವರು ಚೋದಪ್ಪ ನಾಯಕ್. ನಂತರ ಕೆಳದಿ ನಾಯಕರು ಮಲೆನಾಡಿನ ಆಡಳಿತವನ್ನು ಬಲಪಡಿಸಿ ಹೊಸ ಇತಿಹಾಸವನ್ನು ನಿರ್ಮಿಸಿದರು. ಹೀಗಾಗಿ ಹೊಸನಗರದ ಇತಿಹಾಸದಲ್ಲಿ ವಿಜಯನಗರ ಕಾಲವು ಕೇವಲ ಒಂದು ಆಡಳಿತದ ಅವಧಿಯಲ್ಲ. ಅದು ಮಲೆನಾಡಿನ ಕೃಷಿ, ಸಂಸ್ಕೃತಿ, ದೇವಾಲಯ ಪರಂಪರೆ ಮತ್ತು ಮುಂದಿನ ಕೆಳದಿ ಆಡಳಿತಕ್ಕೆ ಅಡಿಪಾಯ ಹಾಕಿದ ಮಹತ್ವದ ಯುಗವಾಗಿತ್ತು. ಕ್ರಿಸ್ತಶಕ 1530 ರಿಂದ 1566ರವರೆಗೆ ಮಲೆನಾಡಿನ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದ ಆಡಳಿತಗಾರರಲ್ಲಿ ಒಬ್ಬರಾದ ಸದಾಶಿವ್ ನಾಯಕ್ ಆಡಳಿತ ನಡೆಸಿದರು. ಅವರು ಕೆಳದಿ ನಾಯಕರ ಆರಂಭಿಕ ಶಕ್ತಿಶಾಲಿ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದು, ರಾಜ್ಯದ ವಿಸ್ತರಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವಹಿಸಿದರು. ಸದಾಶಿವ ನಾಯಕರ ಕಾಲದಲ್ಲಿ ಕೆಳದಿ ರಾಜ್ಯವು ಕೇವಲ ಸ್ಥಳೀಯ ಆಡಳಿತವಾಗಿರದೆ ಮಲೆನಾಡಿನಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ಳಲು ಆರಂಭಿಸಿತು. ಆ ಸಮಯದಲ್ಲಿ ಕೆಳದಿ ನಾಯಕರು ಇನ್ನೂ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದರು. ತಮ್ಮ ಪ್ರದೇಶದಲ್ಲಿ ಬಲವಾದ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಸದಾಶಿವ ನಾಯಕರು ತಮ್ಮ ಸೈನಿಕ ಸಾಮರ್ಥ್ಯ ಮತ್ತು ಆಡಳಿತ ಕೌಶಲ್ಯದಿಂದ ಹಲವು ಪ್ರದೇಶಗಳ ಮೇಲೆ ಪ್ರಭಾವ ಸ್ಥಾಪಿಸಿದರು. ಅರಣ್ಯ ಪ್ರದೇಶಗಳು, ಕೃಷಿ ಪ್ರದೇಶಗಳು ಮತ್ತು ವ್ಯಾಪಾರ ಮಾರ್ಗಗಳನ್ನು ಉತ್ತಮವಾಗಿ ನಿರ್ವಹಿಸಿದರು. ಗ್ರಾಮ ಆಡಳಿತವನ್ನು ಬಲಪಡಿಸಿ ಆದಾಯ ವ್ಯವಸ್ಥೆಯನ್ನು ಸುಧಾರಿಸಿದರು. ಅವರ ಆಡಳಿತದಲ್ಲಿ ರಾಜ್ಯದ ಗಡಿಗಳು ವಿಸ್ತಾರವಾದವು, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ದೊರೆಯಿತು, ಸ್ಥಳೀಯ ಆಡಳಿತ ವ್ಯವಸ್ಥೆ ಬಲವಾಯಿತು. ವಿಜಯನಗರದೊಂದಿಗೆ ರಾಜಕೀಯ ಸಂಬಂಧಗಳು ಗಟ್ಟಿಯಾದವು. ಮುಂದಿನ ಕೆಳದಿ ಸಾಮ್ರಾಜ್ಯದ ಬೆಳವಣಿಗೆಗೆ ಅಡಿಪಾಯ ಹಾಕಲಾಯಿತು. ಸದಾಶಿವ ನಾಯಕರ ಕಾಲದಲ್ಲಿ ಮಲೆನಾಡಿನ ಹಲವು ಭಾಗಗಳಲ್ಲಿ ಸ್ಥಿರ ಆಡಳಿತ ರೂಪುಗೊಂಡಿತು. ನಂತರ ಇದೇ ಬಲವಾದ ಅಡಿಪಾಯದ ಮೇಲೆ ಶಿವಪ್ಪ ನಾಯಕರ ಕಾಲದಲ್ಲಿ ಕೆಳದಿ ಆಡಳಿತ ತನ್ನ ಅತ್ಯುನ್ನತ ಹಂತ ತಲುಪಿತು. 1530 1566ರ ಸದಾಶಿವ ನಾಯಕರ ಕಾಲವು ಕೆಳದಿ ರಾಜ್ಯವು ಬೆಳೆಯಲು, ವಿಸ್ತಾರಗೊಳ್ಳಲು ಮತ್ತು ಬಲಿಷ್ಠ ಆಡಳಿತವಾಗಿ ರೂಪುಗೊಳ್ಳಲು ಕಾರಣವಾದ ಮಹತ್ವದ ಅವಧಿಯಾಗಿತ್ತು. ಕ್ರಿಸ್ತಶಕ 1645 ರಿಂದ 1660ರವರೆಗೆ ಶಿವಪ್ಪ ನಾಯಕ್ ಅವರ ಆಡಳಿತವನ್ನು ಕೆಳದಿ ರಾಜ್ಯದ ಸುವರ್ಣಯುಗ ಎಂದು ಪರಿಗಣಿಸಲಾಗುತ್ತದೆ. ಅವರ ಕಾಲದಲ್ಲಿ ಮಲೆನಾಡು ಪ್ರದೇಶವು ರಾಜಕೀಯ, ಆಡಳಿತ, ಆರ್ಥಿಕ ಮತ್ತು ಸೈನಿಕವಾಗಿ ಅತ್ಯಂತ ಬಲಿಷ್ಠ ಹಂತ ತಲುಪಿತು. ಶಿವಪ್ಪ ನಾಯಕರು ಕೆಳದಿ ನಾಯಕರ ಅತ್ಯಂತ ಪ್ರಸಿದ್ಧ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಅವರ ಆಡಳಿತದ ಉದ್ದೇಶ ಕೇವಲ ರಾಜ್ಯವನ್ನು ವಿಸ್ತರಿಸುವುದಲ್ಲ, ಬಲವಾದ ಆಡಳಿತ, ಸಮೃದ್ಧ ಆರ್ಥಿಕತೆ ಮತ್ತು ಸ್ಥಿರ ಸಮಾಜ ನಿರ್ಮಿಸುವುದಾಗಿತ್ತು. ಆ ಸಮಯದಲ್ಲಿ ಸಮೀಪದ ನಗರ ಫೋರ್ಟ್ ಪ್ರದೇಶವು ಪ್ರಮುಖ ಆಡಳಿತ ಮತ್ತು ರಕ್ಷಣಾ ಕೇಂದ್ರವಾಗಿ ಬೆಳೆಯಿತು.
ಕೋಟೆಯ ಸುತ್ತ ಆಡಳಿತ ವ್ಯವಸ್ಥೆ, ಸಂಗ್ರಹ ಕೇಂದ್ರಗಳು ಮತ್ತು ಭದ್ರತಾ ವ್ಯವಸ್ಥೆ ಅಭಿವೃದ್ಧಿಯಾಯಿತು. ಶಿವಪ್ಪ ನಾಯಕರ ಆಡಳಿತದ ಪ್ರಮುಖ ವೈಶಿಷ್ಟ್ಯಗಳು. ಆಡಳಿತ ಸುಧಾರಣೆ. ಗ್ರಾಮ ಮತ್ತು ಪ್ರದೇಶ ಮಟ್ಟದಲ್ಲಿ ವ್ಯವಸ್ಥಿತ ಆಡಳಿತ ರೂಪಿಸಿದರು. ಕಂದಾಯ ವ್ಯವಸ್ಥೆ. ರೈತರಿಗೆ ಅನುಕೂಲವಾಗುವಂತೆ ಭೂ ಆದಾಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತಂದರು. ಕೃಷಿ ಅಭಿವೃದ್ಧಿ. ಕೃಷಿ ಉತ್ಪಾದನೆ ಮತ್ತು ನೀರಾವರಿಗೆ ಉತ್ತೇಜನ ನೀಡಿದರು. ವ್ಯಾಪಾರ ಬೆಳವಣಿಗೆ. ಮಲೆನಾಡಿನ ಉತ್ಪನ್ನಗಳ ವ್ಯಾಪಾರಕ್ಕೆ ಬೆಂಬಲ ನೀಡಿದರು. ಸೈನಿಕ ಬಲವರ್ಧನೆ. ರಾಜ್ಯದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದರು. ದೇವಾಲಯ ಮತ್ತು ಸಂಸ್ಕೃತಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಿದರು. ಶಿವಪ್ಪ ನಾಯಕರ ಆಡಳಿತದಲ್ಲಿ ಮಲೆನಾಡು ಪ್ರದೇಶದ ಆರ್ಥಿಕ ಸ್ಥಿತಿ ಉತ್ತಮಗೊಂಡಿತು ಮತ್ತು ಕೆಳದಿ ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ಪ್ರಾದೇಶಿಕ ಶಕ್ತಿಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು. 1645-1660ರ ಶಿವಪ್ಪ ನಾಯಕರ ಕಾಲವು ಕೆಳದಿ ಸಾಮ್ರಾಜ್ಯದ ವೈಭವ, ಉತ್ತಮ ಆಡಳಿತ, ನಾಗರಕೋಟೆಯ ಮಹತ್ವ ಮತ್ತು ಮಲೆನಾಡಿನ ಅಭಿವೃದ್ಧಿಗೆ ಗುರುತಾದ ಸುವರ್ಣಯುಗವಾಗಿತ್ತು. ಕ್ರಿಸ್ತಶಕ 1671ರಿಂದ 1696ರವರೆಗೆ ಕೇಲಾಡಿ ಚೆನ್ನಮ್ಮ ಅವರು ಕೆಳದಿ ರಾಜ್ಯವನ್ನು ಆಡಳಿತ ನಡೆಸಿದರು. ಅವರು ಕರ್ನಾಟಕದ ಇತಿಹಾಸದಲ್ಲಿ ಧೈರ್ಯ, ರಾಜಕೀಯ ಚಾತುರ್ಯ ಮತ್ತು ಉತ್ತಮ ಆಡಳಿತಕ್ಕಾಗಿ ಪ್ರಸಿದ್ಧರಾದ ರಾಣಿ ಚೆನ್ನಮ್ಮರು ಅಧಿಕಾರಕ್ಕೆ ಬಂದ ಸಮಯ ಸುಲಭವಾಗಿರಲಿಲ್ಲ. ರಾಜ್ಯದ ಒಳಗಿನ ಸವಾಲುಗಳು ಮತ್ತು ಹೊರಗಿನ ರಾಜಕೀಯ ಒತ್ತಡಗಳ ನಡುವೆ ಅವರು ಆಡಳಿತವನ್ನು ಸ್ಥಿರವಾಗಿ ಉಳಿಸಿದರು. ಅವರ ಆಡಳಿತದಲ್ಲಿ ಕೆಳದಿ ರಾಜ್ಯ ತನ್ನ ಸ್ವಾತಂತ್ರ್ಯ ಮತ್ತು ಪ್ರಭಾವವನ್ನು ಕಾಪಾಡಿಕೊಂಡಿತು. ಅವರ ಆಡಳಿತದ ಪ್ರಮುಖ ಘಟನೆಗಳಲ್ಲಿ ಒಂದು ಎಂದರೆ ರಾಜಾರಾಮ್ ಆಯ್ ಅವರಿಗೆ ಆಶ್ರಯ ನೀಡಿದ ಘಟನೆ. ಆ ಸಮಯದಲ್ಲಿ ಔರಂಗಜೇಬ ಅವರ ಸೇನೆಯ ಒತ್ತಡ ಇದ್ದರು. ರಾಣಿ ಚೆನ್ನಮ್ಮರು ರಾಜಾರಾಮರನ್ನು ರಕ್ಷಿಸಿದರೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆ ಅವರ ರಾಜಕೀಯ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯನ್ನು ತೋರಿಸುತ್ತದೆ. ರಾಣಿ ಚೆನ್ನಮ್ಮರ ಆಡಳಿತದ ಪ್ರಮುಖ ಅಂಶಗಳು. ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಿದರು. ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು. ಕೃಷಿ ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಬೆಂಬಲಿಸಿದರು. ಕೋಟೆಗಳು ಮತ್ತು ರಕ್ಷಣಾ ವ್ಯವಸ್ಥೆಗೆ ಮಹತ್ವ ನೀಡಿದರು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿದರು. ಮಲೆನಾಡಿನ ಪ್ರದೇಶಗಳಲ್ಲಿ ಆಡಳಿತ ಸ್ಥಿರತೆ ಮತ್ತು ಅಭಿವೃದ್ಧಿ ಮುಂದುವರಿಯಲು ಅವರ ಕೊಡುಗೆ ಮಹತ್ವದ್ದಾಗಿದೆ. 1671-1696ರ ರಾಣಿ ಚೆನ್ನಮ್ಮರ ಕಾಲವು ಕೆಳದಿ ರಾಜ್ಯದ ಧೈರ್ಯ, ರಾಜಕೀಯ ಬುದ್ಧಿವಂತಿಕೆ ಮತ್ತು ಬಲಿಷ್ಠ ಆಡಳಿತಕ್ಕೆ ಹೆಸರಾದ ಯುಗವಾಗಿತ್ತು. ಕ್ರಿಸ್ತಶಕ 1757ರಿಂದ 1763ರವರೆಗೆ ವೀರಮ್ಮಜಿ ಅವರು ಕೆಳದಿ ರಾಜ್ಯದ ಕೊನೆಯ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಈ ಅವಧಿಯನ್ನು ಕೆಳದಿ ರಾಜ್ಯದ ಅಂತಿಮ ಹಂತವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಕೆಳದಿ ರಾಜ್ಯವು ಹಿಂದಿನ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿತ್ತು. ಹೊರಗಿನ ರಾಜಕೀಯ ಬದಲಾವಣೆಗಳು, ಪ್ರಾದೇಶಿಕ ಸಂಘರ್ಷಗಳು ಮತ್ತು ಹೊಸ ಶಕ್ತಿಗಳ ಉದಯದಿಂದ ರಾಜ್ಯದ ಮೇಲೆ ಒತ್ತಡ ಹೆಚ್ಚಾಗಿತ್ತು. ವೀರಮ್ಮಾಜಿಯ ಆಡಳಿತದಲ್ಲಿ ರಾಜ್ಯದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನ ನಡೆಯಿತು. ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಲಾಯಿತು. ಸ್ಥಳೀಯ ಆಡಳಿತ ಮತ್ತು ಆದಾಯ ವ್ಯವಸ್ಥೆಯನ್ನು ಕಾಪಾಡಲು ಕ್ರಮ ಕೈಗೊಳ್ಳಲಾಯಿತು. ಮಲೆನಾಡಿನ ಪ್ರದೇಶಗಳಲ್ಲಿ ರಾಜಕೀಯ ಸ್ಥಿರತೆ ಉಳಿಸುವ ಪ್ರಯತ್ನ ನಡೆಯಿತು. ಆದರೆ ಇದೇ ಸಮಯದಲ್ಲಿ ಹೈದರ್ ಅಲಿ ಅವರ ಶಕ್ತಿ ಮೈಸೂರು ರಾಜ್ಯದಲ್ಲಿ ವೇಗವಾಗಿ ಬೆಳೆಯುತ್ತಿತ್ತು. ಕೊನೆಗೆ 1763ರಲ್ಲಿ ಕೆಳದಿ ರಾಜ್ಯವು ಮೈಸೂರು ರಾಜ್ಯದ ಅಧೀನಕ್ಕೆ ಸೇರಿತು ಮತ್ತು ಕೆಳದಿ ನಾಯಕರ ಆಡಳಿತಕ್ಕೆ ಅಂತ್ಯವಾಯಿತು. ಈ ಘಟನೆ ಮಲೆನಾಡಿನ ಇತಿಹಾಸದಲ್ಲಿ ದೊಡ್ಡ ತಿರುವಾಗಿ ಪರಿಣಮಿಸಿತು. ನಂತರ ಈ ಪ್ರದೇಶ ಮೈಸೂರು ಆಡಳಿತದ ಭಾಗವಾಗಿ ಹೊಸ ರಾಜಕೀಯ ಹಂತಕ್ಕೆ ಪ್ರವೇಶಿಸಿತು. 1757-1763ರ ವೀರಮ್ಮಾಜಿಯ ಕಾಲವು ಕೆಳದಿ ವಂಶದ ಕೊನೆಯ ಅಧ್ಯಾಯವಾಗಿದ್ದು, ಈ ಅವಧಿಯ ನಂತರ ಕೆಳದಿ ಆಡಳಿತ ಅಂತ್ಯಗೊಂಡು ಮೈಸೂರು ಆಡಳಿತ ಆರಂಭವಾಯಿತು. ಕ್ರಿಸ್ತಶಕ 1763ರಲ್ಲಿ ಸುಮಾರು 2 ಶತಮಾನಗಳ ಕಾಲ ಮಲೆನಾಡಿನಲ್ಲಿ ಆಡಳಿತ ನಡೆಸಿದ್ದ ಕೆಳದಿ ರಾಜ್ಯದ ಅಂತ್ಯವಾಯಿತು. ಈ ಸಮಯದಲ್ಲಿ ಹೈದರ್ ಅಲಿ ಅವರ ನೇತೃತ್ವದಲ್ಲಿ ಮೈಸೂರು ರಾಜ್ಯ ತನ್ನ ಶಕ್ತಿಯನ್ನು ವಿಸ್ತರಿಸುತ್ತಿತ್ತು. ಇದೇ ಸಂದರ್ಭದಲ್ಲಿ ಕೆಳದಿ ರಾಜ್ಯ ಮೈಸೂರು ಆಡಳಿತದ ಭಾಗವಾಯಿತು. ಕೆಳದಿ ರಾಜ್ಯದ ಕೊನೆಯ ಹಂತದಲ್ಲಿ ರಾಜಕೀಯ ಶಕ್ತಿ ಕುಗ್ಗುತ್ತಿತ್ತು. ಈ ಪರಿಸ್ಥಿತಿಯನ್ನು ಬಳಸಿಕೊಂಡು ಹೈದರ್ ಅಲಿ ಮಲೆನಾಡಿನ ಪ್ರದೇಶಗಳ ಮೇಲೆ ತನ್ನ ಪ್ರಭಾವವನ್ನು ಸ್ಥಾಪಿಸಿದರು. ಹೊಸನಗರ, ನಾಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಮೈಸೂರು ಆಡಳಿತಕ್ಕೆ ಸೇರಿಸಲ್ಪಟ್ಟವು. ಮೈಸೂರು ಆಡಳಿತದ ಆರಂಭದ ನಂತರ ಹಲವು ಬದಲಾವಣೆಗಳು ಕಂಡುಬಂದವು. ಆಡಳಿತ ವ್ಯವಸ್ಥೆಯನ್ನು ಮರುಸಂಘಟಿಸಲಾಯಿತು. ಭೂ ಆದಾಯ ಮತ್ತು ಕಂದಾಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಾಯಿತು. ಸೈನಿಕ ಮತ್ತು ಪ್ರಾದೇಶಿಕ ನಿಯಂತ್ರಣ ಹೆಚ್ಚಿಸಲಾಯಿತು. ವ್ಯಾಪಾರ ಮತ್ತು ಸಂಪರ್ಕ ಮಾರ್ಗಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಮಲೆನಾಡಿನ ಪ್ರದೇಶಗಳನ್ನು
ರಾಜ್ಯದ ಆಡಳಿತ ವ್ಯವಸ್ಥೆಗೆ ಹೆಚ್ಚು ನೇರವಾಗಿ ಸೇರಿಸಲಾಯಿತು. ಹೈದರ್ ಅಲಿ ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ ಆಡಳಿತವನ್ನು ಮುಂದುವರಿಸಿದರು. ಈ ಅವಧಿಯಲ್ಲಿ ಮೈಸೂರು ರಾಜ್ಯ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿ ಬೆಳೆಯಿತು. ಆದರೆ ಮೈಸೂರು ರಾಜ್ಯದ ಬೆಳವಣಿಗೆಯ ಜೊತೆಗೆ ಬ್ರಿಟಿಷರ ಪ್ರಭಾವವು ಹೆಚ್ಚಾಗತೊಡಗಿತು. ಮುಂದಿನ ದಶಕಗಳಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. 1763ರಲ್ಲಿ ಕೆಳದಿ ಆಡಳಿತ ಅಂತ್ಯಗೊಂಡ ನಂತರ ಹೊಸನಗರ ಮತ್ತು ಮಲೆನಾಡು ಪ್ರದೇಶಗಳು ಮೈಸೂರು ರಾಜ್ಯಕ್ಕೆ ಸೇರಿ, ಹೈದರ್ ಅಲಿ ಮತ್ತು ನಂತರ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಹೊಸ ಆಡಳಿತ ವ್ಯವಸ್ಥೆಗೆ ಪ್ರವೇಶಿಸಿದವು. ಹೊಸನಗರ ಪ್ರದೇಶವು ಮಲೆನಾಡಿನ ನೈಸರ್ಗಿಕ ಸೌಂದರ್ಯ, ಸಮೃದ್ಧ ಅರಣ್ಯ ಸಂಪತ್ತು ಮತ್ತು ಜಲ ಸಂಪನ್ಮೂಲಗಳಿಂದ ಗುರುತಿಸಿಕೊಂಡಿರುವ ಪ್ರದೇಶವಾಗಿದೆ. ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿರುವ ಈ ಭಾಗವು ವರ್ಷಪೂರ್ತಿ ಉತ್ತಮ ಮಳೆಯನ್ನು, ಸಮೃದ್ಧ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. ಈ ಪ್ರದೇಶದ ಅಭಿವೃದ್ಧಿ ಮತ್ತು ಜನಜೀವನದಲ್ಲಿ ಲಿಂಗನಾಮಕ್ಕಿ ಡ್ಯಾಂ, ಹಿನ್ನೀರಿನ ಪ್ರದೇಶಗಳು ಮತ್ತು ಶರ್ವತಿ ರಿವರ್ ಮಹತ್ವದ ಪಾತ್ರವಹಿಸಿವೆ. ಶರಾವತಿ ನದಿ ಈ ಭಾಗದ ಕೃಷಿ, ಪರಿಸರ ಮತ್ತು ಸ್ಥಳೀಯ ಜೀವನಕ್ಕೆ ಆಧಾರವಾಗಿದೆ. ಅಣೆಕಟ್ಟಿನ ನಿರ್ಮಾಣದ ನಂತರ ಕೆಲವು ಪ್ರದೇಶಗಳಲ್ಲಿ ಜೀವನ ಶೈಲಿ ಮತ್ತು ಕೃಷಿ ಪದ್ಧತಿಗಳಲ್ಲಿಯೂ ಬದಲಾವಣೆಗಳು ಕಂಡುಬಂದವು. ಹೊಸನಗರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ಇಲ್ಲಿ ಕೃಷಿಯು ಪ್ರಮುಖ ಜೀವನಾಧಾರವಾಗಿದೆ. ವಿಶೇಷವಾಗಿ ಅಡಿಕೆ ಬೆಳೆಯಕ್ಕಿ, ಬೆಳೆತೆಂಗು ಮತ್ತು ಇತರ ತೋಟಗಾರಿಕಾ ಬೆಳೆಗಳು ಅರಣ್ಯ ಆಧಾರಿತ ಚಟುವಟಿಕೆಗಳು. ಇಲ್ಲಿನ ಜನಜೀವನವು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿದೆ. ಹಬ್ಬಗಳು, ಗ್ರಾಮೀಣ ಸಂಸ್ಕೃತಿ, ದೇವಾಲಯ ಆಚರಣೆಗಳು ಮತ್ತು ಕೃಷಿ ಪದ್ಧತಿಗಳು ಮಳೆ ಹಾಗೂ ಋತುಗಳೊಂದಿಗೆ ಸಂಬಂಧ ಹೊಂದಿವೆ. ಮಲೆನಾಡಿನ ಮನೆಗಳು, ಆಹಾರ ಪದ್ಧತಿ ಮತ್ತು ದೈನಂದಿನ ಜೀವನದಲ್ಲಿಯೂ ಈ ನೈಸರ್ಗಿಕ ಪರಿಸರದ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಅರಣ್ಯ, ನದಿ, ಬೆಟ್ಟ ಮತ್ತು ಕೃಷಿ ಒಂದಾಗಿ ಬೆರೆತು ಹೊಸನಗರಕ್ಕೆ ವಿಶಿಷ್ಟವಾದ ಮಲೆನಾಡಿನ ಗುರುತನ್ನು ನೀಡಿವೆ. ಕೋಡಾಚದರಿ ಹೊಸನಗರ ಎಂದರೆ ಕೇವಲ ಒಂದು ಪ್ರದೇಶವಲ್ಲ, ಶರಾವತಿ ನದಿಯ ಜೀವಧಾರೆ, ಲಿಂಗನಮಕ್ಕಿ ಹಿನ್ನೀರಿನ ಸೌಂದರ್ಯ, ಮಳೆಯ ಸಮೃದ್ಧಿ ಮತ್ತು ಕೃಷಿ ಸಂಸ್ಕೃತಿಯಿಂದ ರೂಪುಗೊಂಡ ಮಲೆನಾಡಿನ ನೈಸರ್ಗಿಕ ಜೀವನ ಶೈಲಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಅತ್ಯಂತ ಪ್ರಸಿದ್ಧ ಪರ್ವತ ಪ್ರದೇಶಗಳಲ್ಲಿ ಒಂದಾಗಿದೆ. ಹೊಸನಗರ ತಾಲ್ಲೂಕಿನಲ್ಲಿರುವ ಈ ಸ್ಥಳವು ನೈಸರ್ಗಿಕ ಸೌಂದರ್ಯ, ಹಸಿರು ಅರಣ್ಯ, ಮೋಡಗಳ ನಡುವೆ ಸಾಗುವ ದಾರಿಗಳು ಮತ್ತು ಅದ್ಭುತ ಸೂರ್ಯಾಸ್ತದ ದೃಶ್ಯಗಳಿಗೆ ಹೆಸರುವಾಸಿಯಾಗಿದೆ. ಸಮುದ್ರಮಟ್ಟದಿಂದ ಸುಮಾರು 343 ಮೀಟರ್ ಎತ್ತರದಲ್ಲಿರುವ ಕೊಡಚಾದ್ರಿ ಪ್ರಕೃತಿಪ್ರಿಯರು ಮತ್ತು ಟ್ರೆಕ್ಕಿಂಗ್ ಆಸಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಕೊಡಚಾದ್ರಿಯ ವಿಶೇಷತೆಗಳು: ದಟ್ಟ ಅರಣ್ಯ ಮತ್ತು ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೌಂದರ್ಯ ಪ್ರಸಿದ್ಧ. ಟ್ರೆಕ್ಕಿಂಗ್ ಮಾರ್ಗಗಳು, ಮೋಡಗಳ ನಡುವೆ ಕಾಣುವ ಪರ್ವತ ಶಿಖರಗಳು, ಸೂರ್ಯಾಸ್ತದ ಅದ್ಭುತ ನೋಟ, ಮಳೆಗಾಲ ಮತ್ತು ಚಳಿಗಾಲದ ಮನಮೋಹಕ ವಾತಾವರಣ. ಧಾರ್ಮಿಕವಾಗಿ ಕೂಡ ಕೊಡಚಾದ್ರಿಗೆ ಮಹತ್ವವಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಕೋಡಾಚದ್ರಿ ಟೆಂಪಲ್ ಪ್ರದೇಶವು ದೇವಿ ಆರಾಧನೆಯೊಂದಿಗೆ ಸಂಬಂಧ ಹೊಂದಿದೆ. ಕೊಡಚಾದ್ರಿ ಪ್ರದೇಶವು ಸಮೀಪದ ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್ಯೊಂದಿಗೆ ಧಾರ್ಮಿಕವಾಗಿ ಸಂಪರ್ಕ ಹೊಂದಿದೆ. ಟ್ರೆಕ್ಕಿಂಗ್ ಮಾಡುವವರು ಸಾಮಾನ್ಯವಾಗಿ ಬೆಳಗ್ಗೆ ಆರಂಭಿಸಿ ಶಿಖರ ತಲುಪಿ ಸಂಜೆ ಸೂರ್ಯಾಸ್ತದ ದೃಶ್ಯವನ್ನು ಆನಂದಿಸುತ್ತಾರೆ. ಕೊಡಚಾದ್ರಿ ಎಂದರೆ ಪರ್ವತ, ಅರಣ್ಯ, ಟ್ರೆಕ್ಕಿಂಗ್ ಮತ್ತು ಸೂರ್ಯಾಸ್ತದ ಸೌಂದರ್ಯ ಒಂದಾಗಿ ಬೆರೆತ ಮಲೆನಾಡಿನ ಅದ್ಭುತ ತಾಣ. ಶ್ರೀ ರಾಮಚಂದ್ರಪುರ ಮ್ಯಾತ್ ಹೊಸನಗರ ಸಮೀಪದಲ್ಲಿರುವ ಕರ್ನಾಟಕದ ಪ್ರಸಿದ್ಧ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ಮಠವು ಭಾರತೀಯ ಪರಂಪರೆ, ವೇದ ಅಧ್ಯಯನ, ಧಾರ್ಮಿಕ ಆಚರಣೆಗಳು ಮತ್ತು ಸಮಾಜಮುಖಿ ಕಾರ್ಯಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಮಠವು ಪ್ರಾಚೀನ ಗುರುಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಸಂಸ್ಥೆಯಾಗಿದ್ದು, ಅನೇಕ ಶತಮಾನಗಳಿಂದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿ ಬೆಳೆಯಿತು. ಮಠದ ಪ್ರಮುಖ ವಿಶೇಷತೆಗಳು: ವೇದ ಮತ್ತು ಸಂಸ್ಕೃತ ಅಧ್ಯಯನಕ್ಕೆ ಉತ್ತೇಜನ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪೂಜೆಗಳು, ಗೋ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಸಂಗೀತ, ಸಂಸ್ಕೃತಿ ಮತ್ತು ಪರಂಪರೆ ಸಂರಕ್ಷಣೆ, ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ. ಮಠದ ಆವರಣದಲ್ಲಿ ದೇವಾಲಯಗಳು, ಯಜ್ಞ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಹೊಸನಗರ ಪ್ರದೇಶದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಈ ಮಠವು ಪ್ರಮುಖ ಸ್ಥಾನವನ್ನು ಹೊಂದಿದ್ದು, ಮಲೆನಾಡಿನ ಸಾಂಸ್ಕೃತಿಕ ಗುರುತಿನ ಒಂದು ಭಾಗವಾಗಿದೆ. ಶ್ರೀ ರಾಮಚಂದ್ರಾಪುರ ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಆಧ್ಯಾತ್ಮಿಕತೆ, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒಂದಾಗಿ ಉಳಿಸಿಕೊಂಡಿರುವ ಮಲೆನಾಡಿನ ಪ್ರಮುಖ ಸಂಸ್ಥೆಯಾಗಿದೆ. ಕೇಲಾಡಿ ರಾಮೇಶ್ವರ ಟೆಂಪಲ್ ಕೆಳದಿ ಗ್ರಾಮದಲ್ಲಿರುವ ಐತಿಹಾಸಿಕ ದೇವಾಲಯವಾಗಿದ್ದು, ಕೆಳದಿ ನಾಯಕರ ಕಾಲದ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಪ್ರಮುಖ ಗುರುತುಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಮಲೆನಾಡಿನ ಇತಿಹಾಸ ಮತ್ತು ಕಲಾ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿರಿಸಿದೆ. ಈ
ಈ ದೇವಾಲಯದ ನಿರ್ಮಾಣವು ಕೆಳದಿ ಆಡಳಿತದ ಕಾಲದಲ್ಲಿ ನಡೆದಿದ್ದು, ಆ ಕಾಲದ ಶಿಲ್ಪಕಲೆ ಮತ್ತು ವಾಸ್ತು ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ಕಲ್ಲಿನ ಕೆತ್ತನೆಗಳು, ಕಂಬಗಳ ವಿನ್ಯಾಸ ಮತ್ತು ದೇವಾಲಯದ ಕಟ್ಟಡ ರಚನೆ ವಿಶೇಷ ಆಕರ್ಷಣೆಯಾಗಿವೆ. ದೇವಾಲಯದ ಪ್ರಮುಖ ವಿಶೇಷತೆಗಳು: ಕೆಳದಿ ಕಾಲದ ಐತಿಹಾಸಿಕ ನಿರ್ಮಾಣ ಶೈಲಿ, ಕಲ್ಲಿನ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳು, ಪುರಾತನ ಮಂಟಪ ಮತ್ತು ಗರ್ಭಗುಡಿ ವಿನ್ಯಾಸ, ಶೈವ ಪರಂಪರೆಯ ಧಾರ್ಮಿಕ ಕೇಂದ್ರ, ಮಲೆನಾಡಿನ ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ದೇವಾಲಯದ ಕಂಬಗಳು ಮತ್ತು ಗೋಡೆಗಳ ಮೇಲಿನ ಕಲಾತ್ಮಕ ಕೆತ್ತನೆಗಳು ಆ ಕಾಲದ ವಾಸ್ತುಶಿಲ್ಪಿಗಳ ನೈಪುಣ್ಯವನ್ನು ತೋರಿಸುತ್ತವೆ. ಈ ಸ್ಥಳವು ಇತಿಹಾಸಾಸಕ್ತರು, ದೇವಾಲಯ ವಾಸ್ತುಶಿಲ್ಪ ಅಧ್ಯಯನಕಾರರು ಮತ್ತು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯ, ಹೊಸನಗರದಿಂದ ಭೇಟಿ ನೀಡಬಹುದಾದ ಪ್ರಸಿದ್ಧ ದೇವಾಲಯ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪಶ್ಚಿಮ ಘಟ್ಟಗಳ ಸುಂದರ ಪರಿಸರದ ನಡುವೆ ಇರುವ ಈ ದೇವಾಲಯವು ಭಕ್ತಿ, ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯದ ವಿಶಿಷ್ಟ ಸಂಗಮವಾಗಿದೆ. ಈ ದೇವಾಲಯದಲ್ಲಿ ಆರಾಧಿಸಲ್ಪಡುವ ಶ್ರೀ ಮೂಕಾಂಬಿಕಾ ದೇವಿಯನ್ನು ಶಕ್ತಿ, ಜ್ಞಾನ ಮತ್ತು ಕರುಣೆಯ ಸಂಕೇತವಾಗಿ ಭಕ್ತರು ಪೂಜಿಸುತ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ಭಾರತದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಸ್ಥಳೀಯ ಪುರಾಣದ ಪ್ರಕಾರ, ದೇವಿಯು ಮೂಕಾಸುರ ಎಂಬ ಅಸುರನನ್ನು ಸಂಹರಿಸಿದ ಸ್ಥಳವೆಂದು ಈ ಕ್ಷೇತ್ರಕ್ಕೆ ಮಹತ್ವ ನೀಡಲಾಗಿದೆ. ಈ ಕಾರಣದಿಂದ ದೇವಿಗೆ ಮೂಕಾಂಬಿಕಾ ಎಂಬ ಹೆಸರು ಬಂದಿತು ಎಂದು ನಂಬಲಾಗಿದೆ. ದೇವಾಲಯದ ಪ್ರಮುಖ ವಿಶೇಷತೆಗಳು: ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು, ದೇವಿ ಆರಾಧನೆ ಮತ್ತು ವಿಶೇಷ ಪೂಜಾ ಪರಂಪರೆ. ಪಶ್ಚಿಮ ಘಟ್ಟಗಳ ನೈಸರ್ಗಿಕ ವಾತಾವರಣ, ವರ್ಷಪೂರ್ತಿ ಭಕ್ತರ ಭೇಟಿ. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ: ಹೊಸನಗರದಿಂದ ಕೊಲ್ಲೂರಿಗೆ ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ಅನೇಕರು ಕೊಲ್ಲೂರು ಭೇಟಿ ಜೊತೆಗೆ ಸಮೀಪದ ಕೋಡಾಚದ್ರಿ ಪ್ರದೇಶವನ್ನು ಭೇಟಿ ಮಾಡುತ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು ಕೇವಲ ದೇವಾಲಯವಲ್ಲ, ಭಕ್ತಿ, ಪುರಾಣ, ಪಶ್ಚಿಮ ಘಟ್ಟಗಳ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಒಂದಾಗಿ ನೀಡುವ ಪ್ರಸಿದ್ಧ ಕ್ಷೇತ್ರವಾಗಿದೆ. ಕೊಡಚಾದ್ರಿ ದೇವಾಲಯ, ಪರ್ವತದ ಮೇಲಿರುವ ಆಧ್ಯಾತ್ಮಿಕ ತಾಣ. ಕೋಡಾಚದ್ರಿ ಪರ್ವತ ಪ್ರದೇಶದಲ್ಲಿ ಇರುವ ಧಾರ್ಮಿಕ ತಾಣವು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಗಮವಾಗಿದೆ. ಕೊಡಚಾದ್ರಿ ಪಶ್ಚಿಮ ಘಟ್ಟಗಳಲ್ಲಿರುವ ಪವಿತ್ರ ಪರ್ವತಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಈ ಪ್ರದೇಶದಲ್ಲಿ ವಿಶೇಷವಾಗಿ ಸರ್ವಜ್ಞ ಪೀಠ ಪ್ರಸಿದ್ಧವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಆದಿಶಂಕರಾಚಾರ್ಯ ಇಲ್ಲಿ ತಪಸ್ಸು ಮಾಡಿ ಧ್ಯಾನ ಮಾಡಿದರೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ಈ ಸ್ಥಳವು ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಕೊಡಚಾದ್ರಿ ಪರ್ವತದ ಮೇಲಿನ ಈ ಧಾರ್ಮಿಕ ಸ್ಥಳದ ವಿಶೇಷತೆಗಳು: ಪರ್ವತದ ಶಿಖರದಲ್ಲಿರುವ ಶಾಂತ ವಾತಾವರಣ ಧ್ಯಾನ ಮತ್ತು ಆಧ್ಯಾತ್ಮಿಕ ಅನುಭವಕ್ಕೆ ಸೂಕ್ತ ಸ್ಥಳ. ಪ್ರಕೃತಿ ಮತ್ತು ಧಾರ್ಮಿಕ ಭಾವನೆಗಳ ಸಂಗಮ. ಟ್ರೆಕ್ಕಿಂಗ್ ಮತ್ತು ಯಾತ್ರೆ ಎರಡಕ್ಕೂ ಪ್ರಸಿದ್ಧ. ಸೂರ್ಯಾಸ್ತದ ಅದ್ಭುತ ದೃಶ್ಯಗಳು. ಅನೇಕ ಭಕ್ತರು ಮತ್ತು ಪ್ರವಾಸಿಗರು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಶಿಖರ ತಲುಪಿ ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾರೆ. ಕೊಡಚಾದ್ರಿ ಪ್ರದೇಶವು ಸಮೀಪದ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಯಾತ್ರೆಯೊಂದಿಗೂ ಸಂಪರ್ಕ ಹೊಂದಿದೆ. ಕೊಡಚಾದ್ರಿ ದೇವಾಲಯ ಮತ್ತು ಸರ್ವಜ್ಞ ಪೀಠವು ಪಶ್ಚಿಮ ಘಟ್ಟಗಳ ಎತ್ತರದಲ್ಲಿ ನೆಲೆಸಿರುವ ಪ್ರಕೃತಿ, ಭಕ್ತಿ ಮತ್ತು ಧ್ಯಾನದ ವಿಶಿಷ್ಟ ತಾಣವಾಗಿದೆ. ಶ್ರೀ ರಾಮಚಂದ್ರಾಪುರ ಮಠ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ. ಶ್ರೀ ರಾಮಚಂದ್ರಪುರ ಮ್ಯಾತ್, ಹೊಸನಗರ ಸಮೀಪದಲ್ಲಿರುವ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಮಠವು ಧಾರ್ಮಿಕ ಆಚರಣೆಗಳು, ವೇದ ಅಧ್ಯಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಮಠದ ಪ್ರಮುಖ ವಿಶೇಷತೆಗಳು: ವೇದ ಮತ್ತು ಭಾರತೀಯ ಪರಂಪರೆಯ ಸಂರಕ್ಷಣೆ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪೂಜೆಗಳು, ಆಧ್ಯಾತ್ಮಿಕ ಮಾರ್ಗದರ್ಶನ, ಸಾಂಸ್ಕೃತಿಕ ಮತ್ತು ಸಮಾಜಮುಖಿ ಚಟುವಟಿಕೆಗಳು. ಈ ಮಠವು ಮಲೆನಾಡಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಕುಂಚಿಕಲ್ ಜಲಪಾತ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ತೋರಿಸಿದರೆ, ಶ್ರೀ ರಾಮಚಂದ್ರಾಪುರ ಮಠ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಹೊಸನಗರ ಎಂದರೆ ಕೇವಲ ಒಂದು ತಾಲೂಕಲ್ಲ, ಪಶ್ಚಿಮ ಘಟ್ಟಗಳ ಹಸಿರು ನಿಸರ್ಗ, ಶರಾವತಿ ನದಿಯ ಜೀವಧಾರೆ, ಕೆಳದಿ ರಾಜ್ಯದ ಐತಿಹಾಸಿಕ ಪರಂಪರೆ, ಪ್ರಾಚೀನ ದೇವಾಲಯಗಳು, ಧಾರ್ಮಿಕ ಕೇಂದ್ರಗಳು ಮತ್ತು ಮಲೆನಾಡಿನ ಸಂಸ್ಕೃತಿಯನ್ನು ತನ್ನೊಳಗೆ ಉಳಿಸಿಕೊಂಡಿರುವ ವಿಶಿಷ್ಟ ನೆಲವಾಗಿದೆ. ಪ್ರಕೃತಿ, ಇತಿಹಾಸ ಮತ್ತು ಪರಂಪರೆ ಒಂದಾಗಿ ಬೆರೆತ ಹೊಸನಗರ ಮಲೆನಾಡಿನ ಹೆಮ್ಮೆಯ ತಾಣವಾಗಿದೆ.